ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬನ್ನಿ, ನಾಳಿನ ಸಂಚಿಕೆ ಹಾಸ್ಯ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ರೋಹಿಣಿ ಕೃಷ್ಣ ನೋಡೋದಕ್ಕೆ ಆಸ್ಪತ್ರೆಗೆ ಅಂತ ಬರ್ತಾಳೆ. ಆಗ ಸೂರ್ಯ ರೋಹಿಣಿನ ನೋಡಿ, ಏನು ಪೌಡ್ರಮ್ಮ, ನೀನು ಇಲ್ಲಿ ಬಂದುಬಿಟ್ಟಿದ್ಯಾ, ಏನಕ್ಕೆ, ನಿಂದೇನು ಕೆಲಸ ಇಲ್ಲಿ ಅಂತ ಸೂರ್ಯ ರೋಹಿಣಿನ ಕೇಳ್ತಾನೆ. ಆಗ ರೋಹಿಣಿ, ಅದು ಕೆಟ್ಲು ಫೀಲ್ಡ್ನೆಲ್ಲ ಫ್ರೀಯಾಗಿ ಕೊಟ್ಟೋಗೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾಳೆ. ಆಗ ಸೂರ್ಯ, ನಿಮ್ಮ ಅಂಗಡಿ ಸಾಮಾನೆಲ್ಲ ಫ್ರೀಯಾಗಿ ಕೊಟ್ಟರೆ ಒಂದೇ ತಿಂಗಳಲ್ಲಿ ದಿವಾಳಿ ಎದ್ದೋಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ಆಗ ರೋಹಿಣಿ, ಹಂಗಲ್ಲ, ಎಲ್ಲ ಸಾಮಾನು ಕೊಡಲ್ಲ, ಕೆಟ್ಲು ಫೀಲ್ಡನ್ನು ಮಾತ್ರ ಫ್ರೀಯಾಗಿ ಕೊಡ್ತೀವಿ ಅಂತಂದೇಳಿ ರೋಹಿಣಿ ಹೇಳ್ತಾಳೆ. ಓ ಹೌದಾ ಅಂತ ಸೂರ್ಯ ಹೇಳ್ತಾನೆ. ಇಲ್ಲ, ಈ ಆಸ್ಪತ್ರೆಗೆ ಬೇಕಾಗಿರೋ ಬೇರೆ ಸಾಮಾನುಗಳನ್ನು ನಮ್ಮ ಅಂಗಡಿಯಲ್ಲೇ ತಗೋಬೇಕಂತ ಡೀಲ್ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಮೀನಾ, ಒಳ್ಳೆ ಐಡಿಯಾ, ಚಿಕ್ಕದನ್ನು ಫ್ರೀಯಾಗಿ ಕೊಟ್ಟು ದೊಡ್ಡದನ್ನು ಕೊಂಡ್ಕೊಳ್ಬೇಕು ಅಂತ ಹೇಳೋದು ಒಂಥರ ಚೆನ್ನಾಗಿದೆ ಅಂತ ಮೀನಾ ಹೇಳ್ತಾಳೆ. ಇದೊಂಥರ ಒಳ್ಳೆ ಐಡಿಯಾ ರೋಹಿಣಿ, ಚಿಕ್ಕ ವಸ್ತುನ ಕೊಟ್ಟು ದೊಡ್ಡ ವಸ್ತುನ ತಗೊಳ್ಳೋ ತರ ಮಾಡೋದು ಅಂತಾಳೆ. ಆಗ ಸೂರ್ಯ, ಪೌಡ್ರಮ್ಮ ಹಾಗಾದ್ರೆ ಎಲ್ಲಾ ಆಸ್ಪತ್ರೆಗೂ ಹೋಗ್ತೀಯಾ ಅಂದಾಗ ರೋಹಿಣಿ ಹೌದು ಅಂತಾಳೆ. ಅದಕ್ಕೆ ಸೂರ್ಯ, ಅಲ್ಲೇ ಮೀನಾ, ಈಗ್ಲೇ ಕಣೆ ನನ್ಗೆ ನಂಬಿಕೆ ಬರ್ತಾ ಇರೋದು, ಅಪ್ಪನ 27 ಲಕ್ಷ ಬೇಗ ಬಂದ್ಬಿಡುತ್ತೆ ಅಂದಾಗ ರೋಹಿಣಿ, ಈ ವಾರ್ಡ್ನಲ್ಲಿ ಜನ ಇದ್ದಾರಾ, ನಾನು ಕೆಟ್ಲು ಕೊಡೋದಕ್ಕೆ ಅಂತ ಹೋಗ್ಬೇಕು ಅಂತ ಕೇಳ್ತಾಳೆ. ಆಗ ಮೀನಾ, ಹೌದು ರೋಹಿಣಿ, ನಾನು ಹೇಳಿದ್ನಲ್ಲ ಹುಡುಗ ಅವನಿಲ್ಲೇ ಇರೋದು ಅಂತಾಳೆ. ಆಗ ರೋಹಿಣಿ, ಸರಿ ಆಯ್ತು, ನಾನು ಹೋಗ್ತೀನಿ ಅಂತ ಹೋಗ್ತಿರೋವಾಗ ಸೂರ್ಯ, ಏ ಪೌಡ್ರಮ್ಮ, 1 ನಿಮಿಷ ನಿಂತ್ಕೋ, ಇದು ಸ್ವಲ್ಪನೂ ಸರಿ ಇಲ್ಲ ಅಂತ ಹೇಳಿದಾಗ ರೋಹಿಣಿ, ಏನ್ ಸರಿ ಇಲ್ಲ ಅಂತ ಬೈದಲ್ಲೇ ಕೇಳ್ತಾಳೆ. ಆಗ ಸೂರ್ಯ, ನೀವು ಮಾತ್ರ ನಿಮ್ ಬಿಸ್ನೆಸ್ ನ ಡೆವಲಪ್ ಮಾಡಿದ್ರೆ ಸಾಕ ಅಂತ ಹೇಳಿ ತನ್ನ ಕಾರ್ಡ್ನ ತೆಗೆದು ರೋಹಿಣಿ ಕೈ ಕೊಟ್ಟು, ನೀನ್ ಚೆಕ್ ಕೊಡೋವಾಗ ಈ ಕಾರ್ಡನ್ನು ಸೇರಿಸ್ಕೊಟ್ರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೊರಗಡೆ ಹೋಗ್ತಾರಲ್ಲ, ಆವಾಗ ಅವರು ನನ್ನ ಕಾರನ್ನು ಬುಕ್ ಮಾಡ್ಬೋದು, ಇದನ್ನೆಲ್ಲ ಕೊಟ್ಬಿಡು ಅಂತ ಹೇಳಿ ರೋಹಿಣಿ ಕೈಗೆ ಕೊಟ್ಟಾಗ, ಸರಿ ಆಯ್ತು, ನೀವೀಗ ಮನೆಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಮೀನಾ, ಇಲ್ಲ ರೋಹಿಣಿ ಅವರೇ, ಕ್ಯಾಂಟೀನ್ಗೆ ಹೋಗ್ತಿದ್ದೀವಿ, ತಿಂಡಿ ಮಾಡಿ ಮಾತ್ರೆ ತಗೋಬೇಕು, ಹಾಗೆ ಈ ಹುಡುಗನ ಅಜ್ಜಿಗೂ ತಿಂಡಿ ತಂದು ಕೊಡಬೇಕು ಅಂದಾಗ ರೋಹಿಣಿ, ಯಾಕೆ ಮೀನಾ ನಿಮ್ಗಿದೆಲ್ಲ, ಮನೆಗೆ ಹೋಗಿ ರೆಸ್ಟ್ ಮಾಡಿ, ಮೊದಲೇ ನೀವು ತುಂಬಾ ಸುಸ್ತಾಗಿದ್ದೀರಾ ಅಂತಾಳೆ. ಆಗ ಮೀನಾ, ಇಲ್ಲ ರೋಹಿಣಿ, ಅವ್ರಿಗೆ ಈ ಊರಲ್ಲಿ ನಮ್ಮನ್ನು ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ, ಅದು ಅಲ್ಲದೆ ಅವ್ರಿಗೆ ಇಲ್ಲಿ ಯಾರು ಇಲ್ಲ, ಅದಕ್ಕೆ ಅಂದಾಗ ಸೂರ್ಯ, ಪೌಡ್ರಮ್ಮ ನೀನು ಹೋಗಿ ನಿನ್ ಕೆಲಸ ನೋಡು ಅಂತ ಹೇಳಿ ಮೀನಾ, ಬಾರಮ್ಮ ಹೋಗಿ ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಈ ಕಡೆ ರೋಹಿಣಿ ಒಳಗಡೆ ಬಂದು ಕೃಷ್ಣ ನೋಡಿ ತುಂಬಾ ಬೇಜಾರು ಮಾಡ್ಕೋತಾಳೆ. ಕಣ್ಬಿಟ್ಟು ನೋಡು ಕ್ರಿಶ್, ನಿನ್ನ ನನ್ನ ಜೊತೆ ಇಟ್ಕೊಂಡು ನೋಡ್ಕೊಳ್ಳೋ ಭಾಗ್ಯ ಅಂತೂ ನನಗಿಲ್ಲ, ಎಂತ ಪಾಪಿ ತಾಯಿ ನಾನು ಅಂತ ಅಳ್ತಿರ್ತಾಳೆ. ಆಗ ರೋಹಿಣಿ ತಾಯಿ, ಅಳ್ಬೇಡ ಕಣೆ ಕಲ್ಯಾಣಿ, ಸಮಾಧಾನ ಮಾಡ್ಕೋ, ಅವನಿಗೆ ಪ್ರಜ್ಞೆ ಬರೋದಕ್ಕೆ ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂದಾಗ ರೋಹಿಣಿ, ಏನಮ್ಮ ಇದು, ಇವನ್ನ ನೋಡ್ಕೊಳ್ಳೋ ಕೂಡ ನಿನ್ ಕೈಲಾಗಲ್ವಾ ಅಂತ ಬೈತಿರ್ತಾಳೆ. ಆಗ ರೋಹಿಣಿ ತಾಯಿ ಅಳ್ತಾ, ಮಾಮೂಲಿಯಾಗಿ ಮಕ್ಕಳ ಜೊತೆ ಆಡ್ತಿದ್ದ ಕಣೆ, ಬಾಲ್ ತಗೊಳೋದಕ್ಕೆ ಅಂತ ರಸ್ತೆಗೆ ಹೋಗಿದ್ದಾನೆ, ಆಗ ಗಾಡಿಯವನು ಬಂದು ಬುದ್ಧಿ ನಿಲ್ಲಿಸದೆ ಹೋಗ್ಬಿಟ್ಟ ಕಣೆ ಅಂದಾಗ ರೋಹಿಣಿ, ಅಮ್ಮ ಚಿಕ್ಕ ಮಗುನಮ್ಮ ಅವನು, ಎಷ್ಟು ನೋವಾಯ್ತೋ ಏನೋ, ಕಣ್ಣಿಗೆ ಇಷ್ಟೊಂದು ದೊಡ್ಡ ಬ್ಯಾಂಡೇಜ್ ಬೇರೆ ಹಾಕಿದ್ದಾರೆ ಅಂತಾಳೆ. ಆಗ ರೋಹಿಣಿ ತಾಯಿ, ನೀನೇನು ಭಯ ಪಡ್ಬೇಡಮ್ಮ, ಕಣ್ಣಿನ ದೃಷ್ಟಿಗೆ ಏನು ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ, ಅದು ಅಲ್ಲದೆ ಇನ್ನು 2 ದಿನದಲ್ಲಿ ಬ್ಯಾಂಡೇಜ್ ಬಿಚ್ಚಿಬಿಡೋಣ ಅಂತ ಕೂಡ ಹೇಳಿದ್ದಾರೆ ಅಂದಾಗ ರೋಹಿಣಿ, ಅಮ್ಮ ನನ್ನ ಜೀವನದ ಬಗ್ಗೆ ಯೋಚನೆ ಮಾಡದೆ ನನ್ನ ಒಂದು ಹಳ್ಳಕ್ಕೆ ತಳ್ಬಿಟ್ಟೆ ನೀನು, ಈಗ ತಾನೇ ಅದರಿಂದ ನಾನು ಸ್ವಲ್ಪ ಮೇಲ್ ಬರ್ತಿದ್ದೀನಿ, ಇದುವರೆಗೂ ನನ್ನ ಜೀವನನ ಕಾಪಾಡ್ಕೊಳ್ಳೋದಕ್ಕೆ ಎಷ್ಟೋ ಸುಳ್ಳುಗಳನ್ನ ಹೇಳಿದ್ದೀನಿ ನಾನು, ಆದ್ರೆ ನನ್ನ ಮಗನ ವಿಷಯದಲ್ಲಿ ಮಾತ್ರ ನನಗೆ ತುಂಬಾ ನೋವಾಗ್ತಿದೆ, ನಾನು ಮಾಡಿರೋ ದೊಡ್ಡ ಪಾಪ ಏನ್ ಗೊತ್ತೇನಮ್ಮ, ಅವನಿಗೆ ಅಮ್ಮ ಅಂತ ನಾನು ಒಬ್ಳು ಇದ್ರೂ ಕೂಡ ಅನಂತನ ತರ ಅವನ್ನ ಬೆಳೆಸ್ತಿದ್ದೀನಿ ಅಂತ ಅಳ್ತಿರ್ತಾಳೆ. ಆಗ ರೋಹಿಣಿ ತಾಯಿ, ಅಳ್ಬೇಡಮ್ಮ, ಏನೋ ಪರಿಸ್ಥಿತಿ ಹೀಗಾಗೋಯ್ತು, ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ, ಎಲ್ಲ ಸರಿ ಹೋಗ್ಬಿಡುತ್ತೆ, ಹೌದು ನಿನ್ ಪಾಡಿಗೆ ನೀನ್ ಹೀಗ್ ಬಂದ್ಬಿಟ್ಟಿದ್ಯಲ್ಲ, ಮೀನಾ ಸೂರ್ಯ ಇಲ್ಲೇ ಕ್ಯಾಂಟೀನ್ಗೆ ಹೋಗಿದಾರೆ ಕಣೆ, ಅವ್ರು ಬಂದ್ಬಿಟ್ರೆ ಅಂದಾಗ ರೋಹಿಣಿ, ಏನು ತೊಂದರೆ ಇಲ್ಲಮ್ಮ, ಈ ಕೆಟ್ಲು ಕೊಡೋದಕ್ಕೆ ಬಂದಿದ್ದೀನಿ ಅಂತ ಏನೋ ಒಂದ್ ಹೇಳಿ ಇಲ್ಲಿಗೆ ಬಂದಿದ್ದೀನಿ ಅಂತಾಳೆ. ಆಗ ರೋಹಿಣಿ ತಾಯಿ, ಇಲ್ಲೇ ಕಲ್ಯಾಣಿ, ಇಂಥ ಸಮಯದಲ್ಲಿ ಹೀಗೆಲ್ಲ ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ, ನನ್ಗೆ ಮೊದಲಿನ ತರ ಇವನ್ನ ಒಬ್ಳೆ ನೋಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ತುಂಬಾ ಸುಸ್ತಾಗುತ್ತೆ, ಇವತ್ತು ಕೂಡ ಹಾಗೆ ಸುಸ್ತಾಗಿ ಮಲಗ್ಬಿಟ್ಟಿದ್ದೆ, ಅಷ್ಟರಲ್ಲಿ ಇವನ್ಗೆ ಹೀಗಾಗೋಯ್ತು, ನಾನಿನ್ನೂ ಎಷ್ಟು ದಿನ ಬದುಕಿರ್ತೀನೋ ಏನೋ ಗೊತ್ತಿಲ್ಲ, ನಾನ್ ಸತ್ ಮೇಲೆ ಇವನ್ ಪರಿಸ್ಥಿತಿ ಏನಾಗುತ್ತೋ ಏನೋ ಅಂತ ನನ್ಗೆ ತುಂಬಾ ಭಯ ಆಗ್ತಿದೆ ಕಣೆ, ಆದಷ್ಟು ಬೇಗ ಕೃಷಿ ಬಗ್ಗೆ ನಿಮ್ ಮನೇಲಿ ಎಲ್ಲರ ಹತ್ರ ಹೇಳ್ಬಿಡಿ ಅಂದಾಗ ರೋಹಿಣಿ ಕೃಷ್ಣೆ ನೋಡ್ತಾ, ಸರಿ ನಮ್ಮ, ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ, ಸೂರ್ಯ ಮೀನಾ ಯಾವಾಗ ಬೇಕಾದ್ರೂ ಬರ್ಬಹುದು, ನಾನು ಹೊರಡ್ತೀನಿ, ಅವ್ರಿಬ್ರು ಇಲ್ಲಿಂದ ಹೋದ್ಮೇಲೆ ನನಗೆ ಫೋನ್ ಮಾಡು, ನಾನು ಇಲ್ಲಿಗೆ ಬರ್ತೀನಿ, ರಾತ್ರಿ ಕೂಡ ಇಲ್ಲೇ ಇರ್ತೀನಿ ಅಂತಾಳೆ. ಆಗ ರೋಹಿಣಿ ತಾಯಿ, ನಿಮ್ ಮನೇಲಿ ಏನು ಅನ್ನಲ್ವೇನೆ ಅಂದಾಗ ರೋಹಿಣಿ, ಇಲ್ಲಮ್ಮ ಅದೆಲ್ಲ ನಾನು ನೋಡ್ಕೋತೀನಿ, ಈಗ ನಾನು ಹೋಗ್ತೀನಿ ಅಂತ ಹೇಳಿ ಕೃಷ್ಗೆ ಮುತ್ತು ಕೊಟ್ಟು ಅಲ್ಲಿಂದ ಹೋಗ್ತಾಳೆ ರೋಹಿಣಿ. ಇನ್ನೊಂದ್ ಕಡೆ ಸೂರ್ಯ ಮೀನಾ ರೋಹಿಣಿ ತಾಯಿಗೆ ತಿಂಡಿ ತರ್ತಿರ್ತಾರೆ. ಆಗ ಮೀನಾ, ರೀ ನೀವ್ ಹೋಗ್ರಿ, ನಿಮಗ್ ಕೆಲ್ಸ ಇರುತ್ತೆ, ನಾನ್ ಬೇಕಾದ್ರೆ ಇಲ್ಲೇ ಇದ್ದು ಅವ್ರನ್ನ ನೋಡ್ಕೋತೀನಿ ಅಂದಾಗ ಸೂರ್ಯ, ಲೇ ಮೀನಾ, ಏನಮ್ಮ ಹೇಳ್ತಿದ್ಯಾ ನೀನು, ನಿನ್ನೆ ನೋಡ್ಕೊಳ್ಳೋದಕ್ಕೆ ಜನ ಬೇಕೀಗ, ಅಂತದ್ರಲ್ಲಿ ನೀನ್ ಅವ್ರಿಬ್ರನ್ನ ನೋಡ್ಕೋತೀಯಾ, ನಾನು ಇಲ್ಲೇ ಇರ್ತೀನಿ, ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಕೇಳ್ಕೊಂಡು ಮುಂದೆ ಏನು ಅಂತ ನೋಡೋಣ ಅನ್ನೋಷ್ಟ್ರಲ್ಲೇ ಮೀನಾ ರೋಹಿಣಿ ನೋಡಿ, ರೋಹಿಣಿ ಅವ್ರೆ ನಿಮ್ ಕೆಲ್ಸ ಎಲ್ಲ ಮುಗೀತಾ, ಆ ಹುಡುಗನ್ ನೋಡಿದ್ರ ಅಂದಾಗ ರೋಹಿಣಿ, ಹೌದು ಮೀನಾ ನೋಡ್ದೆ, ಅವ್ರ ಹತ್ರ ವಿಚಾರಿಸ್ದೆ, ಪಾಪ ಅನ್ನಿಸ್ತು ಅಂತಾಳೆ. ಆಗ ಮೀನಾ, ಪಾಪ ರೋಹಿಣಿ ಅವ್ರೆ, ಆ ಮಗು
ಸಣ್ಣ ಗೇಟ್ ಬಿದ್ದು ಬ್ಯಾಂಡೇಜ್ ಹಾಕಿದ್ದಾರೆ. ಅವ್ರ ಅಜ್ಜಿ ಪಾಪ ಒಬ್ರೇ ಆ ಹುಡುಗನ್ ಇಟ್ಕೊಂಡು ತುಂಬಾ ಕಷ್ಟ ಪಡ್ತಿದ್ದಾರೆ ಅಂದಾಗ ರೋಹಿಣಿ ಹೌದು ಮೀನಾ ಅವ್ರೆ ಅವ್ರ ಜೊತೆ ಯಾರು ಇಲ್ಲ ಅಂತಾಳೆ. ಆಗ ಸೂರ್ಯ ಪೌಡ್ರಮ್ಮ ಅದ್ಯಾಗ್ ನಿನ್ ಗೊತ್ತಾಯ್ತು ಅಂದಾಗ ರೋಹಿಣಿ ಅವ್ರ ಹತ್ರ ಈಗ ತಾನೇ ಮಾತಾಡುವಾಗ ಅವ್ರೇ ಹೇಳಿದ್ರು ಅಂತಾಳೆ. ಆಗ ಮೀನಾ ಹುಡುಗನ್ಗೆ ಅಪ್ಪ ಅಮ್ಮ ಅಂತ ಯಾರು ಇಲ್ಲ ಪಾಪ ಅನ್ಸುತ್ತೆ ಅಂದಾಗ ಸೂರ್ಯ ಲೇ ಅದ್ ಯಾವಳು ಅತ್ತೆ ಅಂತ ಇದ್ದಾಳಂತಲ್ಲೇ ಅಂತಾನೆ. ಅದಕ್ಕೆ ಮೀನಾ ಹೌದ್ರಿ ಆದ್ರೆ ಅವರು ದುಬೈಯಲ್ಲಿ ಇದ್ದಾರಂತೆ ಅಂದಾಗ ಸೂರ್ಯ ವಯಸ್ಸಾಗಿರೋ ಅಮ್ಮನ್ನು ಚಿಕ್ಕ ಮಗುನು ಒಂಟಿಯಾಗಿ ಮನೇಲೆ ಬಿಟ್ಟು ದುಬೈಗೆ ಹೋಗಿ ಅಂತದೇನೇ ಸಂಪಾದನೆ ಮಾಡ್ತಾಳೆ. ಕೆಲವೊಬ್ರು ಹೀಗೆ ಕಣೆ, ಅವ್ರ ಸ್ವಾರ್ಥಕ್ಕೆ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ, ಅಲ್ಲ ಅವಳು ಜಾಲಿಯಾಗಿ ಊರ್ ಸುತ್ಕೊಂಡಿರ್ತಾಳೆ ಅಂತಾನೆ. ಆಗ ರೋಹಿಣಿ ಕೋಪ ಬಂದು ನೀವ್ ಹೋಗಲ್ವಾ ಇಲ್ಲಿಂದ, ಮೀನಾಗ್ ಜ್ವರ ಅಂದ್ರಿ ಮನೆಗ್ ಹೋಗಿ ರೆಸ್ಟ್ ಮಾಡೋದ್ ತಾನೆ ಅಂದಾಗ ಮೀನಾ ಇಲ್ಲ ರೋಹಿಣಿ ಅವ್ರೆ ಆ ಹುಡ್ಗ ಕಣ್ಬಿಟ್ಮೇಲೆ ಡಿಸ್ಚಾರ್ಜ್ ಯಾವಾಗ ಮಾಡ್ತಾರೆ ಅಂತ ತಿಳ್ಕೊಂಡು ಮುಂದೆ ಏನ್ ಮಾಡೋದು. ಇದು ಇವತ್ತಿನ ಅಪ್ಡೇಟು. ನಾಳೆ ನಡೆಯೋ ವಿಡಿಯೋ ಅಥವಾ ಸೀರಿಯಲ್ ಅಂತ ಅಂದ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ.